ಹೋದಾಗ ಕಜಿರಂಗವನ್ನು ಯಾಕೆ ತಪ್ಪದೆ ನೋಡಬೇಕು ಅಂತ ನಿಮಗೆ ಗೊತ್ತಾ? ಇದು ಕೇವಲ ಒಂದು ವೈಲ್ಡ್ ಲೈಫ್ ಸಫಾರಿ ಮಾತ್ರ ಅಲ್ಲ, ಇದು ಒಂದು ಪ್ರಾಣಿ ಅಳಿವಿನ ಅಂಚಿನಿಂದ ಮರಳಿ ಬಂದ ಅದ್ಭುತ ಸಂರಕ್ಷಣೆಯ ಕಥೆಯಾಗಿದೆ. ಬ್ರಹ್ಮಪುತ್ರ ನದಿಯ ಪ್ರವಾಹ ಪ್ರದೇಶದಲ್ಲಿ ಒಂದು ಕಡೆ ನದಿ, ಮತ್ತೊಂದು ಕಡೆ ಕಾರ್ಬಿ ಆಂಗ್ಲಾಂಗ್ ಬೆಟ್ಟಗಳು. ಇವುಗಳ ನಡುವೆ ಹರಡಿಕೊಂಡಿರುವಂತಹ ಕಜಿರಂಗ ರಾಷ್ಟ್ರೀಯ ಉದ್ಯಾನವನ. ಒಂದು ಕಾಲದಲ್ಲಿ ಇಲ್ಲಿನ ಹುಲ್ಲುಗಾವಲುಗಳಲ್ಲಿ ಸಾವಿರಾರು ಒಂದೇ ಕೊಂಬಿನ ಭಾರತೀಯ ಖಡ್ಗಮೃಗಗಳು ಸಂಚರಿಸುತ್ತಿದ್ದವು. ಆದರೆ 20ನೇ ಶತಮಾನದ ಆರಂಭಕ್ಕೆ ಬೇಟೆ ಮತ್ತು ವಾಸಸ್ಥಳದ ನಷ್ಟದಿಂದ ಈ ಅಪರೂಪದ ಪ್ರಾಣಿ ಅಳಿವಿನ ಅಂಚಿಗೆ ತಲುಪಿತ್ತು. ಆಗ ಕಜಿರಂಗಾದ ಸಂರಕ್ಷಣೆಯ ಕತೆ ಆರಂಭವಾಯಿತು. 1905ರಲ್ಲಿ ಕಜಿರಂಗ ರಿಸರ್ವ್ ಫಾರೆಸ್ಟ್ ಸ್ಥಾಪಿಸಲಾಯಿತು. ನಂತರ 1968ರ ಅಸ್ಸಾಂ ನ್ಯಾಷನಲ್ ಪಾರ್ಕ್ ಕಾಯ್ದೆಯ ಮೂಲಕ ಇದನ್ನು ರಾಷ್ಟ್ರೀಯ ಉದ್ಯಾನವನವನ್ನಾಗಿ ಘೋಷಿಸುವ ದಾರಿ ತೆರೆದಿತ್ತು. ಈ ಸಂರಕ್ಷಣಾ ಪ್ರಯತ್ನಗಳ ಫಲವಾಗಿ ಒಂದು ಕಾಲದಲ್ಲಿ ಅಳಿವಿನ ಭೀತಿಯಲ್ಲಿದ್ದ ಖಡ್ಗಮೃಗಗಳ ಸಂಖ್ಯೆ ಮತ್ತೆ ಹೆಚ್ಚಾಯಿತು. ಇದು ಕಜಿರಂಗ ವಿಶ್ವದಲ್ಲಿ ಒಂದೇ ಕೊಂಬಿನ ಖಡ್ಗಮೃಗಗಳ ಅತಿ ದೊಡ್ಡ ಜನಸಂಖ್ಯೆಯನ್ನು ಹೊಂದಿರುವಂತಹ ಪ್ರಮುಖ ತಾಣವಾಗಿದೆ. ಆದರೆ ಕಜಿರಂಗಾದ ಕತೆ ಕೇವಲ ಖಡ್ಗಮೃಗದ ಕತೆ ಮಾತ್ರ ಆಗಿಲ್ಲ. ಇಲ್ಲಿನ ಹುಲಿ, ಆನೆ, ಕಾಡು ಎಮ್ಮೆ, ಜಿಂಕೆಗಳು ಮತ್ತು ನೂರಾರು ಜಾತಿಯ ಪಕ್ಷಿಗಳು ತಮ್ಮದೇ ಆದ ಜಗತ್ತನ್ನು ನಿರ್ಮಿಸಿಕೊಂಡಿವೆ. ಇದರಲ್ಲೊಂದು ಮತ್ತೊಂದು ಅದ್ಭುತ ಏನು ಗೊತ್ತಾ? ಬ್ರಹ್ಮಪುತ್ರ ನದಿ. ಪ್ರತಿ ವರ್ಷ ಪ್ರವಾಹ ಬರುತ್ತದೆ. ನದಿ ತನ್ನ ದಳವನ್ನು ಬದಲಿಸುತ್ತದೆ, ಹೊಸ ಜಲಮೂಲಗಳನ್ನು ಸೃಷ್ಟಿಸುತ್ತವೆ, ಹುಲ್ಲುಗಾವಲುಗಳನ್ನು ಪುನರ್ಜೀವನಗೊಳಿಸುತ್ತದೆ. ಮತ್ತು ಈ ಪ್ರವಾಹವೇ ಕಜಿರಂಗಾದ ಪರಿಸರ ವ್ಯವಸ್ಥೆಯ ಒಂದು ಪ್ರಮುಖ ಭಾಗವಾಗಿದೆ. 1985ರಲ್ಲಿ ಕಜಿರಂಗಾಗೆ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಸ್ಥಾನವಾಗಿ ದೊರೆಯಿತು. ಇದು ನೀವು ಇಲ್ಲಿ ಸಫಾರಿಗೆ ಹೋದಾಗ ಒಂದು ಖಡ್ಗಮೃಗವನ್ನು ನೋಡುವುದಾಗಿ ಮಾತ್ರವಲ್ಲ, ನೀವು ನೋಡುತ್ತಿರುವುದು ನೂರಾರು ವರ್ಷಗಳ ಪ್ರಕೃತಿ ಮತ್ತು ಮಾನವನ ಸಂರಕ್ಷಣಾ ಪ್ರಯತ್ನಗಳ ಫಲ. ಆದ್ದರಿಂದ ಕಜಿರಂಗ ಕೇವಲ ಪ್ರವಾಸಿ ತಾಣ ಮಾತ್ರ ಅಲ್ಲ, ಇದು ಪ್ರಕೃತಿಯನ್ನು ಉಳಿಸಿದರೆ ಅಳಿವಿನ ಅಂಚಿನಲ್ಲಿದ್ದ ಜೀವಿಗಳನ್ನು ಮತ್ತೆ ಬದುಕಿಸಬಹುದು ಎಂಬುದಕ್ಕೆ ಜೀವಂತ ಸಾಕ್ಷಿಯಾಗಿದೆ. ಅಸ್ಸಾಂಗೆ ಹೋಗ್ತಿದ್ರೆ ಕಜಿರಂಗವನ್ನು ನಿಮ್ಮ ಯಾತ್ರೆಯ ಪಟ್ಟಿಯಲ್ಲಿ ತಪ್ಪದೇ ಸೇರಿಸಿ. ರೇಡಿಯಂಟ್ ಎಕ್ಸ್ಪೆಡಿಷನ್ಸ್ ಯಾತ್ರೆಯ ಜೊತೆಗೆ ಜ್ಞಾನದ ಅನುಭವ.